ನಮಸ್ಕಾರ. ಸಾಮಾನ್ಯ ಜ್ಞಾನ ಟಾಪ್ 35 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಯೂ ಕೂಡ ಮುಂಬರುವಂತಹ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅತಿ ಉಪಯುಕ್ತಕರವಾಗಿರುತ್ತೆ. ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಅತ್ಯಂತ ಸರಳ ವಿವರಣೆಗಳ ಜೊತೆಗೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ನಿರ್ದೇಶನ ತತ್ವಗಳು ಐರ್ಲೆಂಡ್ ಸಂವಿಧಾನದಿಂದ ಎರವಲು ಪಡೆದಿದ್ದಾರೆ. ಹಾಗಾದರೆ ತುರ್ತು ಅವಕಾಶಗಳು ಜರ್ಮನಿ ಸಂವಿಧಾನ. ನಿರ್ದೇಶನ ತತ್ವಗಳು ಐರ್ಲೆಂಡ್ ಸಂವಿಧಾನ, ತುರ್ತು ಅವಕಾಶಗಳು ಜರ್ಮನಿ ಸಂವಿಧಾನ, ಕೇಂದ್ರ ರಾಜ್ಯ ಸಂಬಂಧಗಳು ಕೆನಡಾ ಸಂವಿಧಾನ, ಸಂವಿಧಾನ ತಿದ್ದುಪಡಿ ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ಇದೆ. ಸೊ ಒನ್ ಈಸ್ ದಿ ರೈಟ್ ಆನ್ಸರ್. ಭಾರತದ ಸಂವಿಧಾನದ ಪ್ರಕಾರ ಕೇಂದ್ರ ಪಾರ್ಲಿಮೆಂಟ್ ಅನುಮೋದಿಸಿದ ಮಸೂದೆಯನ್ನು ಕಾನೂನಾಗಿಸುವ ಮೊದಲು ರಾಷ್ಟ್ರಪತಿಯವರ ಅನುಮೋದನೆ ಅಗತ್ಯವಿದೆ. ಸಾಮಾನ್ಯವಾಗಿ ರಾಷ್ಟ್ರಪತಿಯವರು ತಮ್ಮ ಅನುಮೋದನೆಯನ್ನು ನೀಡುವವರಾದರೂ ತಮ್ಮ ಒಪ್ಪಿಗೆಯನ್ನು ತಡೆಹಿಡಿದು ಸದನವನ್ನು ಮರುಪರಿಗಣನೆಗೆ ಹೇಳಬಹುದು. ಈ ಅಧಿಕಾರವು ಯಾವ ಮಸೂದೆಗಳಿಗೆ ಅನ್ವಯವಾಗಬಹುದು? ಎ. ಹಣಕಾಸು ಮಸೂದೆ, ಬಿ. ಸಾಮಾನ್ಯ ಮಸೂದೆ ಮತ್ತು ಸಿ. ವಿತ್ತ ಮಸೂದೆ. ಬಿ ಮತ್ತು ಸಿ ಅಂದರೆ ಸಾಮಾನ್ಯ ಮಸೂದೆ ಮತ್ತು ವಿತ್ತ ಮಸೂದೆಗೆ ಈ ಅಧಿಕಾರ ಅನ್ವಯವಾಗಬಹುದು. 3 ಈಸ್ ದಿ ರೈಟ್ ಆನ್ಸರ್. ವಿಕ್ರಮಾಂಕ ದೇವಚರಿತದ ಕರ್ತೃ ಬಿಲ್ಲಣ ಮತ್ತು ಮಿತಾಕ್ಷರದ ಲೇಖಕನಾದ ವಿಜ್ಞಾನೇಶ್ವರನು ಯಾರ ಆಸ್ಥಾನದಲ್ಲಿದ್ದರು? ವಿಕ್ರಮಾದಿತ್ಯ. 6ನೇ ವಿಕ್ರಮಾದಿತ್ಯನು ಕಲ್ಯಾಣಿ ಚಾಲುಕ್ಯರ ಪ್ರಸಿದ್ಧ ದೊರೆ. ಪೇರ್ನಡಿ ದೇವ ಮತ್ತು ತ್ರಿಭುವನ ಮಲ್ಲ ಎಂಬ ಬಿರುದುಗಳನ್ನು ಹೊಂದಿದ್ದನು. ಬಿಲ್ಲಣನು 6ನೇ ವಿಕ್ರಮಾದಿತ್ಯನಿಗೆ ಕರ್ನಾಟಕದ ಚಂದ್ರ ಎಂದು ಕರೆದಿದ್ದಾನೆ. ಸೊ ಈ ಬಿಲ್ಲಣ ಮತ್ತು ಮಿತಾಕ್ಷರ ಇದ್ದಿದ್ದು ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ. 3 ಈಸ್ ದಿ ರೈಟ್ ಆನ್ಸರ್. ಭಾರತ ಮತ್ತು ಅರೇಬಿಯಾದ ಇಡೀ ಪ್ರಾಚೀನ ಸಾಹಿತ್ಯ ಉತ್ತಮ ಯುರೋಪಿಯನ್ ಗ್ರಂಥಾಲಯದ ಒಂದು ಕಪಾಟಿಗೆ ಸಮಾನಲ್ಲ ಎಂದು ಹೇಳಿದವರು ಯಾರು? ಥಾಮಸ್ ಬಾಬಿಂಗ್ಟನ್ ಮೆಕಾಲೆ. 3 ಈಸ್ ದಿ ರೈಟ್ ಆನ್ಸರ್. ಸಾಗರದ ನೀರಿನಲ್ಲಿನ ಲವಣಾಂಶದ ಮೊತ್ತ ಮತ್ತು ಹಂಚಿಕೆಯು ಇದರಿಂದ ನಿಯಂತ್ರಿಸಲ್ಪಡುತ್ತದೆ. ಎ. ಬಾಷ್ಪೀಭವನದ ದರ, ಬಿ. ನದಿಗಳಿಂದ ಪೂರೈಕೆಯಾಗುವ ಹೊಸ ನೀರು, ಸಿ. ಪ್ರಚಲಿತ ಮಾರುತಗಳು. ಹಾಗಾದರೆ ಸರಿಯಾದ ಉತ್ತರ ಎ, ಬಿ ಮತ್ತು ಸಿ. ಕೊಟ್ಟಿರುವಂತಹ 3 ಹೇಳಿಕೆಗಳು ಕೂಡ ಸರಿಯಾಗಿದೆ. ಸಾಗರದ ನೀರಿನಲ್ಲಿ ಲವಣಾಂಶದ ಮೊತ್ತ ಈ 3ಗಳಿಂದ ನಿಯಂತ್ರಿಸಲ್ಪಡುತ್ತದೆ. 4 ಈಸ್ ದಿ ರೈಟ್ ಆನ್ಸರ್. ಭೂಕಂಪದ ಕಾರಣವು ಯಾವ ಪ್ರವರ್ಗದಲ್ಲಿ ಸೇರುತ್ತದೆ? ಎ. ಜ್ವಾಲಾಮುಖೀಯ ಚಟುವಟಿಕೆ, ಬಿ. ಮಡಿಕೆಯಾಗುವುದು ಮತ್ತು ಸ್ತರದಲ್ಲಿನ ದೋಷ, ಸಿ. ತಟ್ಟೆ ನಿರ್ಮಿತಿ. ಹಾಗಾದರೆ ಸರಿಯಾದ ಉತ್ತರ ಎ, ಬಿ ಮತ್ತು ಸಿ. ಜ್ವಾಲಾಮುಖಿಗಳಲ್ಲಿ ಅನಿಲಗಳ ಸ್ಫೋಟನೆಯಿಂದ ಭೂಕಂಪಗಳು ಉಂಟಾಗುತ್ತವೆ. ಭೂಕವಚವು ಹಲವಾರು ದೊಡ್ಡ ಮತ್ತು ಸಣ್ಣ ಶಿಲಾಪಾಕಗಳಿಂದ ಕೂಡಿದೆ. ಈ ಫಲಕಗಳ ಅಂಚುಗಳು ಚಲಿಸುವ ಸ್ಥಳವಾಗಿದ್ದು ಇದು ಭೂಕಂಪ ಉಂಟಾಗಲು ಮೂಲ ಸ್ಥಳಗಳಾಗಿವೆ. 4 ಈಸ್ ದಿ ರೈಟ್ ಆನ್ಸರ್. ಮ್ಯಾಕ್ಮೋಹನ್ ರೇಖೆ ಇದು ಚೀನಾ ಮತ್ತು ಭಾರತದ ಮೇರೆಯನ್ನು ಗುರುತಿಸುವ ರೇಖೆ. ಇದನ್ನು ಸಬ್ ಹೆನ್ರಿ ಮ್ಯಾಕ್ಮೋಹನ್ ಎಂಬುವರು ಗುರುತಿಸಿದರು. ಚೀನಾ ದೇಶವು ಇದಕ್ಕೆ ಮಾನ್ಯತೆ ನೀಡಿಲ್ಲ. ಹೇಳಿಕೆ ಸರಿ. 1 ಈಸ್ ದಿ ರೈಟ್ ಆನ್ಸರ್. ಮ್ಯಾಕ್ಮೋಹನ್ ಗಡಿರೇಖೆಯನ್ನು 1914ರಲ್ಲಿ ಸರ್ ಹೆನ್ರಿ ಮ್ಯಾಕ್ಮೋಹನ್ ಗುರುತಿಸಿದರು. ಇದು ಭಾರತ ಮತ್ತು ಚೀನಾ ದೇಶಗಳನ್ನು ಬೇರ್ಪಡಿಸುವ ರೇಖೆಯಾಗಿದೆ. ವಾಯುಮಂಡಲದ ಅತ್ಯಂತ ಮೇಲಿನ ಪದರವನ್ನು ಡ್ಯಾಶ್ ಎನ್ನುವರು? ಎಕ್ಸೋಸ್ಪಿಯರ್ ಅಥವಾ ಬಾಹ್ಯಗೋಳ. ವಾಯುಗೋಳವು 5 ವಲಯಗಳನ್ನು ಹೊಂದಿದ್ದು ಪರಿವರ್ತನಾ ಮಂಡಲವು ಅತ್ಯಂತ ಕೆಳಪದರ ಆಗಿದೆ. ವಾಯುಗೋಳ ಅತ್ಯಂತ ಹೊರಗಿನ ಪದರ. 1 ಈಸ್ ದಿ ರೈಟ್ ಆನ್ಸರ್. ಲೂನಿ ನದಿಯ ಮೂಲವು ಇರುವುದು ಅರಾವಳಿ ಶ್ರೇಣಿ. ಲೂನಿ ನದಿಯು ರಾಜಸ್ಥಾನದ ಪುಷ್ಕರ್ ಕಣಿವೆಯ ಅರಾವಳಿ ಶ್ರೇಣಿಯಲ್ಲಿ ಹುಟ್ಟಿ ಥಾರ್ ಮರುಭೂಮಿಯ ಗುಜರಾತಿನ ಕ್ಯಾಂಬೆ ಅಖಾತದಲ್ಲಿ ಸೇರುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ಈ ಮುಂದಿನ ಯಾವ ಗಿಡಗಳು ತಳಿ ವಿಜ್ಞಾನದ ಪ್ರಕಾರ ಮಾರ್ಪಾಟಾದ ಸಸ್ಯಗಳು? ಎ. ಬಿಟಿ ಹತ್ತಿ, ಬಿ. ಬಿಟಿ ಬದನೆ, ಸಿ. ಫ್ಲೇವರ್ ಸೆವರ್ ಟೊಮೆಟೊ, ಡಿ. ರೌಂಡ್ ಅಪ್ ರೆಡಿ ಸೋಯಾಬೀನ್. ಹಾಗಾದರೆ ತಳಿ ವಿಜ್ಞಾನದ ಪ್ರಕಾರ ಮಾರ್ಪಾಟಾದ ಸಸ್ಯಗಳು ಎ, ಬಿ, ಸಿ ಮತ್ತು ಡಿ. ಕೊಟ್ಟಿರುವ 4 ಸಸ್ಯಗಳು ಕೂಡ ತಳಿ ವಿಜ್ಞಾನದ ಪ್ರಕಾರ ಮಾರ್ಪಾಟಾದ ಸಸ್ಯಗಳು. 4 ಈಸ್ ದಿ ರೈಟ್ ಆನ್ಸರ್. ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯವು ಸಾರ್ವಜನಿಕರಿಂದ ಪ್ರತಿಕ್ರಿಯೆಗಳನ್ನು ಪಡೆಯುತ್ತಿರುವ
E20 ಇಂಧನ ಎಂದರೇನು? ಸರಿಯಾದ ಉತ್ತರ ಆಪ್ಷನ್ ಎ ಗ್ಯಾಸೋಲಿನ್ನೊಂದಿಗೆ ಎಥೆನಾಲ್ನ ಮಿಶ್ರಣ. ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯವು E20 ಇಂಧನವನ್ನು ಅಳವಡಿಸಿಕೊಳ್ಳಲು ಸಾರ್ವಜನಿಕರಿಂದ ಪ್ರತಿಕ್ರಿಯೆಗಳನ್ನು ಪಡೆಯುತ್ತಿದೆ. ಇದರಲ್ಲಿ 20% ಎಥೆನಾಲ್ ಅನ್ನು ಗ್ಯಾಸೋಲಿನ್ನೊಂದಿಗೆ ಬೆರೆಸಿ ವಾಹನ ಇಂಧನವಾಗಿ ಮತ್ತು ಈ ಇಂಧನಕ್ಕಾಗಿ ಸಾಮೂಹಿಕ ಹೊರಸೂಸುವಿಕೆಯ ಮಾನದಂಡಗಳನ್ನು ಅಳವಡಿಸಿಕೊಳ್ಳಲಾಗುತ್ತದೆ. ಅಧಿಸೂಚನೆಯು E20 ಕಂಪ್ಲೈಂಟ್ ವಾಹನಗಳ ಅಭಿವೃದ್ಧಿಗೆ ಅನುಕೂಲವಾಗಿದೆ. ಸೊ ಎ ಇಸ್ ದಿ ರೈಟ್ ಆನ್ಸರ್. ರಾಜ್ಯಸಭೆಗೆ ಲೋಕಸಭೆಗಿಂತ ಅಧಿಕ ಅಧಿಕಾರ ಇರುವುದು ಈ ಸಂದರ್ಭದಲ್ಲಿ. ನೂತನ ಅಖಿಲ ಭಾರತ ಸೇವೆಗಳ ಸ್ಥಾಪನೆಯ ಸಂದರ್ಭದಲ್ಲಿ. 3 ಈಸ್ ದಿ ರೈಟ್ ಆನ್ಸರ್. ಸಂವಿಧಾನದ 60ನೇ ಕಲಮಿನ ಮೇರೆಗೆ ರಾಜ್ಯಸಭೆಗೆ ನಿಗದಿಪಡಿಸಲಾಗಿರುವ ಸದಸ್ಯರ ಸಂಖ್ಯೆ 250. ವಿಧಿ 80ರ ಪ್ರಕಾರ ರಾಜ್ಯಸಭೆಯ ಸದಸ್ಯರ ಸಂಖ್ಯೆಯು 250 ನಿಗದಿಪಡಿಸಿದೆ. ಇದರಲ್ಲಿ 238 ಜನ ವಿವಿಧ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಂದ ಪ್ರತಿನಿಧಿಸುತ್ತಾರೆ. 12 ಮಂದಿಯನ್ನು ವಿವಿಧ ಕ್ಷೇತ್ರಗಳಿಂದ ರಾಷ್ಟ್ರಪತಿಗಳು ನಾಮಕರಣ ಮಾಡುವರು. 2 ಈಸ್ ದಿ ರೈಟ್ ಆನ್ಸರ್. ಕೆಳಗೆ ನಮೂದಿಸಿದ ರಾಜ್ಯಗಳಲ್ಲಿ ಯಾವ ರಾಜ್ಯ ಇಲ್ಲಿಯವರೆಗೆ ಬಯಲು ಮಲವಿಸರ್ಜನಾ ಮುಕ್ತ ರಾಜ್ಯ ಎಂದು ಘೋಷಿಸಿಕೊಂಡಿಲ್ಲ? ಉತ್ತರ ಪ್ರದೇಶ. ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಉತ್ತರ ಪ್ರದೇಶ ಇದುವರೆಗೂ ಮಲವಿಸರ್ಜನಾ ಮುಕ್ತ ರಾಜ್ಯ ಎಂದು ಘೋಷಿಸಿಕೊಂಡಿಲ್ಲ. 1 ಈಸ್ ದಿ ರೈಟ್ ಆನ್ಸರ್. 2011ರ ಜನಗಣತಿ ಪ್ರಕಾರ ಭಾರತದ ಲಿಂಗಾನುಪಾತ ಇಷ್ಟಿದೆ. 940 ಮಹಿಳೆಯರು 1000 ಪುರುಷರಿಗೆ 940 ಮಹಿಳೆಯರು. ಲಿಂಗಾನುಪಾತ ಅಂದರೆ ಪ್ರತಿ 1000 ಪುರುಷರಿಗೆ ಇರುವ ಮಹಿಳೆಯರ ಸಂಖ್ಯೆ ಆಗಿದೆ. ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವ ರಾಜ್ಯ ಕೇರಳ 1084, ಅಂದರೆ 1000 ಪುರುಷರಿಗೆ 1084 ಮಹಿಳೆಯರಿದ್ದಾರೆ. ಅತಿ ಕಡಿಮೆ ಲಿಂಗಾನುಪಾತ ಹೊಂದಿರುವ ರಾಜ್ಯ ಹರಿಯಾಣ 1000 ಪುರುಷರಿಗೆ ಕೇವಲ 879 ಮಹಿಳೆಯರಿದ್ದಾರೆ. ಸೊ 2 ಈಸ್ ದಿ ರೈಟ್ ಆನ್ಸರ್. 1972ರಲ್ಲಿ ಯಾವ ಪ್ರಾಣಿಯ ಬದಲಾಗಿ ಹುಲಿಯನ್ನು ಭಾರತದ ರಾಷ್ಟ್ರೀಯ ಪ್ರಾಣಿ ಎಂದು ಘೋಷಿಸಲಾಯಿತು? ಸಿಂಹ. 1972ರಲ್ಲಿ ಸಿಂಹದ ಬದಲಾಗಿ ಹುಲಿಯನ್ನು ಭಾರತದ ರಾಷ್ಟ್ರೀಯ ಪ್ರಾಣಿ ಎಂದು ಘೋಷಿಸಲಾಯಿತು. ಭಾರತದ ರಾಷ್ಟ್ರೀಯ ಪ್ರಾಣಿ ಬಂಗಾಳದ ಹುಲಿ. ಇದು ಹಳದಿ ಬಣ್ಣದ ಮೇಲೆ ಕಪ್ಪು ಪಟ್ಟಿಯನ್ನು ಹೊಂದಿದ್ದು ನೋಡಲು ಆಕರ್ಷಣೀಯವಾಗಿದೆ. ರಾಷ್ಟ್ರೀಯ ಪಾರಂಪರಿಕ ಪ್ರಾಣಿ ಹುಲಿ. ರಾಷ್ಟ್ರೀಯ ಪಕ್ಷಿ ನವಿಲು. 3 ಈಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ಟ್ಯಾಂಕ್ ವಿರೋಧಿ ನಿರ್ದೇಶಿತ ಕ್ಷಿಪಣಿ ನಾಗ್. ಅಗ್ನಿ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದ್ದರೆ ತೇಜಸ್ ಲಘು ಯುದ್ಧ ವಿಮಾನ ಕ್ಷಿಪಣಿ. ಹಾಗೆ ಅಸ್ತ್ರ ಏರ್ ಟು ಏರ್ ಕ್ಷಿಪಣಿ. ಸೊ 4 ಈಸ್ ದಿ ರೈಟ್ ಆನ್ಸರ್. ಕಾಳಹಸ್ತಿ ಜಲಪಾತವಿರುವುದು ಇಲ್ಲಿ? ಕೆಮ್ಮಣ್ಣುಗುಂಡಿ. ಕಾಳಹಸ್ತಿ ಜಲಪಾತ ಕೆಮ್ಮಣ್ಣುಗುಂಡಿಯಲ್ಲಿದೆ. 1 ಈಸ್ ದಿ ರೈಟ್ ಆನ್ಸರ್. ಟಿಪ್ಪು ಡ್ರಾಪ್ ಎಂದು ಪ್ರಸಿದ್ಧವಾಗಿರುವ ನಂದಿ ಬೆಟ್ಟ ಎಲ್ಲಿದೆ? ಚಿಕ್ಕಬಳ್ಳಾಪುರ ಜಿಲ್ಲೆ. ಟಿಪ್ಪು ಡ್ರಾಪ್ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ಟಿಪ್ಪು ಸುಲ್ತಾನನ ಕಾಲದಲ್ಲಿ ತಪ್ಪು ಕೆಲಸಗಳಿಗಾಗಿ ಶಿಕ್ಷೆಯಂತೆ ಬಂಡೆಯ ಮೇಲೆ ಕೈದಿಗಳನ್ನು ತಳ್ಳುವ ಸ್ಥಳಕ್ಕಾಗಿ ಹೆಸರುವಾಸಿಯಾಗಿದೆ. 1 ಈಸ್ ದಿ ರೈಟ್ ಆನ್ಸರ್. ವಿಸ್ತೀರ್ಣದಲ್ಲಿ ಕರ್ನಾಟಕದಲ್ಲಿರುವ ಅತಿ ದೊಡ್ಡ ಜಿಲ್ಲೆ? ಬೆಳಗಾವಿ. ಬೆಳಗಾವಿ ಜಿಲ್ಲೆ ವಿಸ್ತೀರ್ಣದಲ್ಲಿ ಅತಿ ದೊಡ್ಡದು. ಸುಮಾರು 13,433 ಚದುರ ಕಿಲೋಮೀಟರ್ ಹೊಂದಿದೆ. ಹಾಗೂ ಬೆಂಗಳೂರು ನಗರ ಜಿಲ್ಲೆ ಅತಿ ಚಿಕ್ಕ ಜಿಲ್ಲೆಯಾಗಿದೆ. 2,196 ಚದುರ ಕಿಲೋಮೀಟರ್ ಹೊಂದಿದೆ. ಹಾಗೆಯೇ ಬೆಂಗಳೂರು ನಗರ ಹೆಚ್ಚು ಜನಸಂಖ್ಯೆ ಹೊಂದಿರುವ ಜಿಲ್ಲೆ 15.69% ಮತ್ತು ಕೊಡಗು 0.91% ಕಡಿಮೆ ಜನಸಂಖ್ಯೆ ಹೊಂದಿರುವ ಜಿಲ್ಲೆಯಾಗಿದೆ. ಇದು 2011ರ ಜನಗಣತಿ ಸಂಖ್ಯೆಯ ಪ್ರಕಾರ. ಸೊ 2 ಈಸ್ ದಿ ರೈಟ್ ಆನ್ಸರ್. ಮಲಗಿರುವ ಬುದ್ಧನ ಪರ್ವತ ಇರುವ ಜಿಲ್ಲೆ? ಯಾದಗಿರಿ. ಮಲಗಿರುವ ಬುದ್ಧನ ಪ್ರತಿಮೆಯು ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಬಳಿ ನಿರ್ಮಿಸಲ್ಪಟ್ಟಿದೆ. ಇದು ಬುದ್ಧನ ಕೊನೆಯ ಸಮಯದಲ್ಲಿ ಅನಾರೋಗ್ಯದ ಬಗ್ಗೆ ಪ್ರತಿನಿಧಿಸುತ್ತದೆ. ಪರಿನಿರ್ವಾಣಕ್ಕೂ ಪ್ರವೇಶಿಸುವ ಬಗ್ಗೆ ತಿಳಿಸುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಬಹುಮನಿ ಸಾಮ್ರಾಜ್ಯದ ಪ್ರಥಮ ರಾಜಧಾನಿಯಾಗಿದ್ದುದು? ಕಲಬುರ್ಗಿ.
ಕ್ರಿಸ್ತಶಕ 1347ರಲ್ಲಿ ಅಲ್ಲಾವುದ್ದೀನ್ ಹಸನ್ ಬಹಮನ್ ಶಾ ಗಂಗು ಬಹುಮನಿ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು. ಇವರ ಮೊದಲ ರಾಜಧಾನಿ ಕಲಬುರ್ಗಿ ಅಂದರೆ ಗುಲ್ಬರ್ಗಾ, ನಂತರ ಬೀದರ್. 3 is the right answer. ಕಳಿಂಗ ಯುದ್ಧ ನಡೆದ ಅವಧಿ ಕ್ರಿಸ್ತಪೂರ್ವ 262ರಿಂದ 261. ಕ್ರಿಸ್ತಪೂರ್ವ 261ರಲ್ಲಿ ಕಳಿಂಗ ಅಂದರೆ ಈಗಿನ ಒರಿಸ್ಸಾ ಮೌರ್ಯ ಅರಸ ಅಶೋಕ ಮತ್ತು ಕಳಿಂಗರ ನಡುವೆ ನಡೆಯಿತು. ಈ ಯುದ್ಧ ಪ್ರಸ್ತಾಪ ಅಶೋಕ 13ನೇ ಶಿಲಾಶಾಸನದಲ್ಲಿ ವಿವರಿಸಲಾಗಿದೆ. ಈ ಯುದ್ಧದಿಂದ ಅಶೋಕನು ಧರ್ಮ ವಿಜಯ ಎಂಬ ನೀತಿಯನ್ನು ಕಲಿತನು. ಅಶೋಕನಿಗೆ ಭಾರತದ ಶಿಲಾಶಾಸನಗಳ ಪಿತಾಮಹ ಎನ್ನುವರು. 3 is the right answer. ಮಾಡು ಇಲ್ಲವೇ ಮಡಿ ಘೋಷಣೆ ಈ ಕೆಳಗಿನ ಯಾವ ಚಳವಳಿಗೆ ಸಂಬಂಧಿಸಿದೆ? ಭಾರತ ಬಿಟ್ಟು ತೊಲಗಿ ಚಳವಳಿ. ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯು 1942 ಆಗಸ್ಟ್ 8ರಂದು ನಡೆದ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಮಹಾತ್ಮ ಗಾಂಧಿಯವರು ಘೋಷಿಸಿದರು. ಈ ಚಳವಳಿಯು ಮುಂಬೈನ ಗ್ವಾಲಿಯರ್ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಮಾರಂಭವನ್ನು ಅರುಣ್ ಅಸಫ್ ಅಲಿಯವರು ಉದ್ಘಾಟಿಸಿದ್ದರು. 4 is the right answer. ಮೈಸೂರು ಅರಮನೆಯ ಮುಖ್ಯ ವಿನ್ಯಾಸಕ ಯಾರು? ಹೆನ್ರಿ ಇರ್ವಿನ್. ಮೈಸೂರು ಅರಮನೆಯನ್ನು 1897ರಿಂದ 1912ರವರೆಗೆ ನಿರ್ಮಿಸಲಾಯಿತು. ಇದು ಇಂಡೋ ಸಾರ್ಸೆನಿಕ್ ವಾಸ್ತುಶಿಲ್ಪಿಯನ್ನ ಹೊಂದಿದೆ. ಇದರ ವಾಸ್ತುಶಿಲ್ಪಿ ಹೆನ್ರಿ ಇರ್ವಿನ್ ಆಗಿದ್ದರು. 1 is the right answer. ಪರಿವೇಶ ದರ್ಶಕದ ಈ ಬಳಕೆ ಸೂರ್ಯನ ಪರಿವೇಶವನ್ನು ವೀಕ್ಷಿಸಲು ಮತ್ತು ಛಾಯಾಗ್ರಹಣ ತೆಗೆಯುವಿಕೆ. 2 is the right answer. ರಾಸಾಯನಿಕ ಜೀವ ವಿಕಾಸವನ್ನ ಮಂಡಿಸಿದ ವಿಜ್ಞಾನಿ ಯಾರು? ಡಾರ್ವಿನ್. ಚಾರ್ಲ್ಸ್ ರಾಬರ್ಟ್ ಡಾರ್ವಿನ್ ಅನ್ನು ವಿಕಾಸವಾದದ ಪಿತಾಮಹ ಎನ್ನುವರು. 1859ರಲ್ಲಿ ಜೀವ ವಿಕಾಸ ಸಿದ್ಧಾಂತಕ್ಕೆ ಎಲ್ಲರೂ ಒಪ್ಪುವಂತಹ ವಿವರಣೆಯನ್ನ ನೀಡಿದನು. ಆದ್ದರಿಂದ ಇವನಿಗೆ ಜೀವ ವಿಕಾಸದ ಪಿತಾಮಹ ಎನ್ನುವರು. 1 is the right answer. ಹಸಿರು ಎಲೆಯ ಗಿಡವನ್ನು ಕೆಂಪು ದೀಪದ ಕೆಳಗೆ ಇಟ್ಟಾಗ ಹೇಗೆ ಕಾಣುತ್ತದೆ? ಕಪ್ಪು. ಹಸಿರು ಎಲೆಯ ಗಿಡವನ್ನು ಕೆಂಪು ದೀಪದ ಕೆಳಗೆ ಇಟ್ಟಾಗ ಅದು ಕಪ್ಪಾಗಿ ಕಾಣುತ್ತದೆ. 2 is the right answer. ಭಾರತದ ವಾತಾವರಣವು ಎ. ಹಿಮಾಲಯ ಪರ್ವತ ಶ್ರೇಣಿಗಳಿಂದ ಪ್ರಭಾವಿತವಾಗಿದೆ. ಬಿ. ಹಿಂದೂ ಮಹಾಸಾಗರದಿಂದ ಪ್ರಭಾವಿತವಾಗಿದೆ. ಇವುಗಳಲ್ಲಿ ಸರಿಯಾದ ಹೇಳಿಕೆ ಎರಡೂ ಹೇಳಿಕೆಗಳು ಸರಿ. ಅಂದರೆ ಹಿಮಾಲಯ ಪರ್ವತ ಶ್ರೇಣಿಗಳಿಂದಲೂ ಪ್ರಭಾವಿತವಾಗಿದೆ, ಹಿಂದೂ ಮಹಾಸಾಗರದಿಂದಲೂ ಕೂಡ ಪ್ರಭಾವಿತವಾಗಿದೆ ನಮ್ಮ ಭಾರತದ ವಾತಾವರಣ. 1 is the right answer. ಮಣ್ಣಿನ ಸವಕಳಿಯಲ್ಲಿ ಈ ಕೆಳಕಂಡ ಬಗೆಯ ಪ್ರಕಾರಗಳಿವೆ. ಎಲ್ಲವೂ ಸರಿ. ಅಂದ್ರೆ ಶೀಟ್ ಸವಕಳಿ, ರಿಲ್ ಸವಕಳಿ, ಗಲ್ಲಿ ಸವಕಳಿ ಮಣ್ಣಿನ ಸವಕಳಿಯ ಬಗೆಯ ಪ್ರಕಾರಗಳು. 4 is the right answer. ನಿತ್ಯ ಹರಿದ್ವರ್ಣ ಕಾಡುಗಳು ಬೆಳೆಯಲು ಬೇಕಾದ ವಾತಾವರಣ. ಎ. 200 ಸೆಂಟಿಮೀಟರ್ಗಿಂತ ಜಾಸ್ತಿ ಮಳೆ. ಬಿ. 25 ಡಿಗ್ರಿ ಸೆಲ್ಸಿಯಸ್ನಿಂದ 27 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆ. ಸಿ. ಸರಾಸರಿ ವಾರ್ಷಿಕ 77% ತೇವಾಂಶ. ಹಾಗಾದರೆ ಸರಿಯಾದ ಉತ್ತರ ಎ, ಬಿ ಮತ್ತು ಸಿ ಮೂರು ಕೂಡ ಸರಿ. 4 is the right answer. ಭಾರತದಲ್ಲಿ ನಿತ್ಯ ಹರಿದ್ವರ್ಣದ ಅರಣ್ಯಗಳನ್ನು 250 ಸೆಂಟಿಮೀಟರ್ಗಳಿಗಿಂತ ಹೆಚ್ಚು ಮಳೆ ಪಡೆಯುವ 900 ಸೆಂಟಿಮೀಟರ್ಗಿಂತ ಕಡಿಮೆ ಎತ್ತರವನ್ನು ಹೊಂದಿರುವ ಪ್ರದೇಶಗಳಲ್ಲಿ ಕಾಣಬಹುದು. ಪಶ್ಚಿಮ ಘಟ್ಟಗಳಲ್ಲಿ ಈಶಾನ್ಯ ರಾಜ್ಯಗಳಾದ ಅಸ್ಸಾಂ, ಮೇಘಾಲಯ, ಮಣಿಪುರ, ನಾಗಾಲ್ಯಾಂಡ್ ರಾಜ್ಯಗಳಲ್ಲಿ ಈ ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡುಬರುತ್ತವೆ. 4 is the right answer. ಜಮೂನ್, ಪಂಕಜ, ವಿವೇಕಧನ, ಸ್ವರ್ಣಹರ್ಷ ಇವು ಭತ್ತದ ತಳಿಗಳು. ಭತ್ತದ ವೈಜ್ಞಾನಿಕ ಹೆಸರು ವರೈಜಾ ಸಟೈವಾ. ಇದರ ತಳಿಗಳು ಜಯ, ಪದ್ಮ, ರತ್ನ, ಸಬರಮತಿ, ಜಮೂನ್, ಪಂಕಜ, ವಿವೇಕಧನ, ಸ್ವರ್ಣಹರ್ಷ, IR5, IR8, IR20, IR22, ವಿಜಯ ಬಾಸುಮತಿ, ಜವಾಹರ್, ತ್ರಿಗುಣ ಇತ್ಯಾದಿ. 1 is the right answer. ಸಂವಿಧಾನದ 3ನೇ ಭಾಗದ ಈ ಕೆಳಕಂಡ ಯಾವುದರ ಉಲ್ಲಂಘನೆಯಾದಾಗ ಸರ್ವೋಚ್ಚ ನ್ಯಾಯಾಲಯದ ನೆರವು ಪಡೆಯಬಹುದು? ಮೂಲಭೂತ ಹಕ್ಕುಗಳು. ಮೂಲಭೂತ ಹಕ್ಕುಗಳನ್ನು ಅಮೆರಿಕ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಮೂಲಭೂತ ಹಕ್ಕುಗಳನ್ನು ಭಾರತದ ಮ್ಯಾಗ್ನಾ ಕಾರ್ಟಾ ಎನ್ನುವರು. ಸಮಾನತೆ ಹಕ್ಕು 14ರಿಂದ 18ನೇ ವಿಧಿ, ಸ್ವಾತಂತ್ರ್ಯ ಶೋಷಣೆ ವಿರುದ್ಧ ಹಕ್ಕು 23ರಿಂದ 24ನೇ ವಿಧಿ, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು 29-30 ವಿಧಿ, ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು, ಸಂವಿಧಾನ ಪರಿಹಾರ ಹಕ್ಕು ಇವು ಮೂಲಭೂತ ಹಕ್ಕುಗಳಾಗಿವೆ. 1 is the right answer. ಯಾರ ವಿರುದ್ಧ ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸಲು ಸಾಧ್ಯವಿಲ್ಲ?
ಖಾಸಗಿ ವ್ಯಕ್ತಿಗಳು. ಖಾಸಗಿ ವ್ಯಕ್ತಿಗಳ ವಿರುದ್ಧ ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸಲು ಸಾಧ್ಯವಿಲ್ಲ. 3 is the right answer. ಅಧೀನ ನ್ಯಾಯಾಲಯಗಳು ನಿರ್ದಿಷ್ಟ ವಿಷಯಗಳಲ್ಲಿ ಅಧಿಕಾರ ವ್ಯಾಪ್ತಿಯನ್ನು ಮೀರಿದಾಗ ವ್ಯವಹಾರಣೆಯನ್ನು ಮುಂದುವರಿಸದಂತೆ ಉಚ್ಚ ನ್ಯಾಯಾಲಯವು ಆದೇಶಿಸಿದ ರಿಟ್ನ ಹೆಸರು ಸರ್ಶಿಯರರಿ. ಸರ್ಶಿಯರರಿ ಸಂವಿಧಾನಾತ್ಮಕ ಒಂದು ರಿಟ್ ಆಗಿದ್ದು, ಇದನ್ನು ಕೆಳ ನ್ಯಾಯಾಲಯವು ತನ್ನ ಅಧಿಕಾರ ವ್ಯಾಪ್ತಿ ನಿಯಮಕ್ಕೆ ವಿರೋಧವಾಗಿ ತೀರ್ಪು ನೀಡದಂತೆ ಮೊಕದ್ದಮೆಗಳನ್ನು ಮೇಲಿನ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡುವುದು. 3 is the right answer. ಇಸ್ತಾನ್ಬುಲ್ ಇದರ ಮೊದಲ ಹೆಸರು ಕಾನ್ಸ್ಟಾಂಟಿನೋಪಲ್ ಬೈಜಾಂಟಿಯಂ. ಕಾನ್ಸ್ಟಾಂಟಿನೋಪಲ್ ಬೈಜಾಂಟಿಯಂ. ಇಸ್ತಾನ್ಬುಲ್ ಇದರ ಮೊದಲ ಹೆಸರು ಕಾನ್ಸ್ಟಾಂಟಿನೋಪಲ್ ಬೈಜಾಂಟಿಯಂ. ಪ್ರಸ್ತುತ ಇದು ತುರ್ಕಿ ದೇಶದಲ್ಲಿದೆ. 1453ರಲ್ಲಿ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡು ಯುರೋಪಿಯನ್ನರ ಮತ್ತು ಅರಬ್ಬರ ನಡುವಿನ ವ್ಯಾಪಾರ ಸಂಪರ್ಕ ಕಡಿದರು. 1 is the right answer. ಇಲ್ಲಿಗೆ 40 ಪ್ರಶ್ನೆಗಳ ಈ ಒಂದು ಎಪಿಸೋಡ್ ಮುಕ್ತಾಯವಾಗ್ತಾ ಇದೆ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.